ಸಿದ್ದರಾಮಯ್ಯನವರ ವಿಚಾರ ರಾಜ್ಯದಾದ್ಯಂತ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಬಿಕಾಸ್ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದೇ ಕುತೂಹಲ ಆಗಿತ್ತು. ಕೋಲಾರದಿಂದ ಆಲ್ಮೋಸ್ಟ್ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ಅಂತ ಫಸ್ಟ್ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18ನಲ್ಲೇ ಬ್ರೇಕ್ ಮಾಡಿದ್ವಿ ಆ ಸುದ್ದಿಯನ್ನು. ಈಗ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ವರ್ಣದಿಂದ ಸ್ಪರ್ಧೆ ಮಾಡ್ತೀನಿ ನಾನು ಅಂತ. ಬಗೆಹರಿತಿದ್ರಲ್ಲ ಸಿದ್ದರಾಮಯ್ಯನವರ ಕ್ಷೇತ್ರ ಗೊಂದಲ, ಫೈನಲಿ ಬಗೆಹರಿದಿದೆ. ಕೋಲಾರ ಟೆನ್ಷನ್, ವರ್ಣ ಗೊಂದಲ, ಬಾದಾಮಿ ವೇದನೆ, ಗೊಂದಲನೋ ಒತ್ತಡನೋ ತಂತ್ರಗಾರಿಕೆನೋ ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗ್ತಾ ಇದೆ. ನಾನು ಹೇಳಿದ್ದೇನೆ ಹೈಕಮಾಂಡ್ಗೆ ವರ್ಣ ಕ್ಲಿಯರ್ ಮಾಡಿ ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು. ಅದರ ಜೊತೆಗೆ ಆಶ್ಚರ್ಯ ಅಂದ್ರೆ ಫಸ್ಟ್ ಟೈಮ್ ಕುಟುಂಬದ ಅಭಿಪ್ರಾಯವನ್ನ ಪಡೆದು ನಾನು ಕ್ಷೇತ್ರವನ್ನ ಫೈನಲ್ ಮಾಡಿದ್ದೀನಿ ಅಂತ ಹೇಳಿದ್ದು ಸಿದ್ದರಾಮಯ್ಯನವರು. ಇದುವರೆಗೂ ಕೂಡ ಅವರು ರಾಜಕೀಯವಾಗಿ ಸಾಕಷ್ಟು ಅನುಭವ ಹೊಂದಿರುವಂತ ನಾಯಕ, ಮಾಸ್ ಲೀಡರ್, ಎಲ್ಲ ಲೆಕ್ಕಾಚಾರಗಳು ಕೂಡ ಗೊತ್ತಿದೆ. ಅವರು ಕೂಡ ಒಬ್ಬರು ಚಾಣಕ್ಯ ರಾಜಕೀಯದಲ್ಲಿ, ರಾಜ್ಯದಲ್ಲಿ. ಸೊ ಈ ಸಂದರ್ಭದಲ್ಲಿ ಅವರು ತನ್ನ ಕುಟುಂಬವನ್ನ ಎಳೆದು ತಂದಿರುವಂಥದ್ದು ಇದೆಯಲ್ಲ, ಒಂದು ಟಿಕೆಟ್ ಅನ್ನ ಫೈನಲ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಕುತೂಹಲ ಇದೆ. ಅವ್ರು ಏನ್ ಮಾತನಾಡಿದ್ರು ಅಂತ ಫಸ್ಟ್ ನೋಡೋಣ, ಆಮೇಲೆ ಚರ್ಚೆ ಮಾಡಿ. ನೋಡಪ್ಪ, ಬಹಳ ಕಡೆ ಕೇಳ್ತಾ ಇದ್ದಾರೆ, ಒಂದು 25 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೇಳ್ತಾ ಇದ್ದಾರೆ. 25 ಕಾನ್ಸ್ಟಿಟ್ಯೂನ್ಸಿಗೂ ನಿಂತ್ಕೊಳ್ಳೋಕ್ಕಾಗಲ್ಲ, ಗೊತ್ತಾಯ್ತಾ? ನಾನು ಈಗ ವರ್ಣದಲ್ಲಿ ನಿಲ್ಲಬೇಕು ಅಂತ ಒಂದು ಅಭಿಪ್ರಾಯ ಇದೆ ಮನೆಯಲ್ಲಿ. ಅದರಿಂದ ನಾನು ವರ್ಣ ಕ್ಲಿಯರ್ ಮಾಡಿ ನೋಡೋಣ ಅಂತ ಹೇಳಿದ್ದೀನಿ, ಗೊತ್ತಾಯ್ತಾ? ಸೊ ವರ್ಣದಲ್ಲಿ ಇನ್ನೂ ಒಂದು ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ನೋಡೋಣ, ಇನ್ನೂ ಯೋಚನೆ ಮಾಡಿಲ್ಲ. ರೌಂಡ್ ಟೇಬಲ್ ನಲ್ಲಿ ಚರ್ಚೆ ಮಾಡೋಣ. ಚಿದಾನಂದ ಪಟೇಲ್ ರೇ, ನಾವು ಫಸ್ಟ್ ಬ್ರೇಕ್ ಮಾಡಿದ್ವಿ ಇದನ್ನ, ವರ್ಣದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಅನ್ನುವಂಥದ್ರ ಬಗ್ಗೆ. ಆಮೇಲೆ ಮಾತನಾಡಬೇಕಾದ್ರೆ ಇಲ್ಲ, ಅದು ಮಾಧ್ಯಮಗಳೇ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರೆಲ್ಲರೂ ಮಾತನಾಡಿದ್ರು. ಈಗ ಗೊತ್ತಾಗ್ತಾ ಇದೆ ವರ್ಣದಲ್ಲೇ ಸ್ಪರ್ಧೆ ಮಾಡೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ವರ್ಣ ಸ್ಪರ್ಧೆ ಅನ್ನುವಂಥದ್ದು ಇದೆಯಲ್ಲ, ಆಮೇಲೆ ಕೋಲಾರದಿಂದ ಹಿಂದೆ ಸರಿತಾ ಇರುವಂಥದ್ರ ಬಗ್ಗೆ ಗೊತ್ತಾಗ್ತಾ ಇದೆಯಲ್ಲ, ಯಾವ ರೀತಿಯಾಗಿ ನೋಡ್ಬೋದು ಇದನ್ನ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ? ನಾನಿರ್ಬೋದು, ನೀವಿರ್ಬೋದು, ಯಾರೇ ಇರ್ಬೋದು, ಒಬ್ಬ ರಾಜಕಾರಣಿ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ನಿಂತರೂ ಸೋಲ್ತೀನಿ ಅಂತ ಹೇಳಿದರೆ 100% ಸೋಲ್ತೀನಿ ಅಂತೇಳಿ ಯಾರೂ ನಿಲ್ಲಲ್ಲ. ಸಹಜವಾಗಿ ಸಿದ್ದರಾಮಯ್ಯ ಕೂಡ ಅದೇ ನಿರ್ಧಾರವನ್ನು ಒಂದು ಮೊದಲನೇದಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕರ್ನಾಟಕ ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿ ಅಲ್ಲ ಮಾಸ್ ಲೀಡ್ರು, ಸಿದ್ದರಾಮಯ್ಯನೇ ಮಾಸ್ ಲೀಡ್ರು. ಸಿದ್ದರಾಮಯ್ಯನವರು ಎಲ್ಲ ಕ್ಷೇತ್ರದಲ್ಲಿ ಬರಬೇಕಂತಲೂ ಕೇಳ್ತಾರೆ. ಯಾಕಂದರೆ ಕರಾವಳಿ ಇರ್ಬೋದು, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಭಾಗ ಎಲ್ಲ ಕಡೆಯಲ್ಲೂ ಸಿದ್ದರಾಮಯ್ಯ ಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ಆಫ್ ಈಸ್ ಎ ಒನ್ ಆಫ್ ದಿ OBC ಮಾಸ್ ಲೀಡರ್ ಅನ್ನೋ ಕಾರಣಕ್ಕಾಗಿ ಇದು ಒಂದು ಭಾಗ. ಮತ್ತೊಂದು ಕಡೆ ಕೋಲಾರ ಕ್ಷೇತ್ರದಲ್ಲಿ ನಿಂತು ಸೋಲ್ತೀನಿ ಅಂತೇಳಿ 15 ದಿವಸ ಅಲ್ಲಿ ಇನ್ವೆಸ್ಟ್ ಮಾಡಿ 15 ದಿವಸ ಅಲ್ಲೆಲ್ಲ ಓಡಾಡಿದರೆ ಇಲ್ಲ 40 ಕ್ಷೇತ್ರ ಚುನಾವಣಾ ಪ್ರಚಾರ ನಿಂತೋದ್ರೆ ಅಟ್ಲೀಸ್ಟ್ 40 ಕ್ಷೇತ್ರ ಒಂದು 4-10 ಕ್ಷೇತ್ರ ಗೆಲ್ಲೋ ಚಾನ್ಸ್ ಇರುತ್ತೆ. ಸಿದ್ದರಾಮಯ್ಯ ಬರೋ ಫ್ಯಾಕ್ಟರ್ ಅಂತ ಇರುತ್ತೆ ಕೆಲವೊಂದು. ಇದು ಒಂದು ಕಾರಣ. ಮತ್ತೊಂದು ಕಡೆ ಕೋಲಾರದಲ್ಲಿ ಸೋತ್ರೆ ಅವರ ರಾಜಕೀಯ ಸಮಾಧಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತೇಳಿ ಒಬ್ಬ ಮನುಷ್ಯ 45 ವರ್ಷ ರಾಜಕಾರಣ ಮಾಡಿದಂಥವ್ರು, ಆಪೋಸಿಷನ್ ಲೀಡರು, 13 ವರ್ಷ ಬಜೆಟನ್ನು ಮಂಡಿಸಿದಂಥವ್ರು, ಕೊನೆಯ ಗಳಿಗೆಯಲ್ಲಿ ಗೊತ್ತಿದ್ದು ರಾತ್ರಿ ಕಂಡ ಬಾವಿನ ಹಗಲು ಬೀಳ್ತಾರಂತ ಹೇಳಿದ್ರೆ ಅದರಿಂದ ಮೂರ್ಖತನ ಪರಮಾವಧಿ ಬೇರೆ ಯಾವುದೂ ಇಲ್ಲ ಅಂತಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಈಗ ಅನಿವಾರ್ಯ ಮನೆ ಹೆಸರು, ಈಗ 8 ಪತ್ನಿ ಹೆಸರನ್ನು ಬಳಸಿದ್ರು, ಯಾವತ್ತೂ ಕೂಡ ಹೇಳಿಲ್ಲ. ಯಾರೇ ಹೇಳ್ಬೋದು ಮನೇಲಿ ಏನು ಚರ್ಚೆ ಆಗಲ್ಲ ಅಂತೇಳಿ. ಎಲ್ಲರೂ ಕೂಡ ಯಡಿಯೂರಪ್ಪ ಮನೇಲಿ ಕೂಡ ಅವ್ರ ಕುಟುಂಬದ ಜೊತೆ ಚರ್ಚೆ ಮಾಡ್ತಾರೆ, ಎಲ್ಲರೂ ಚರ್ಚೆ ಮಾಡ್ತಾರೆ. ಆದರೆ ಕೆಲವರು ಬಹಿರಂಗವಾಗಿ ಹೇಳ್ತಾರೆ, ಕೆಲವರು ಬಹಿರಂಗವಾಗಿ ಹೇಳಲ್ಲ. ಆದರೆ ಒಂದು ವಿಶೇಷ ಅಂದರೆ ಸಿದ್ದರಾಮಯ್ಯನವರ ಪತ್ನಿಯವರು ಯಾವತ್ತೂ ಕೂಡ ಹೊರಗಡೆ ಬಂದು ಸಭೆ ಸಮಾರಂಭಗಳು ಕಾಣಿಸಿಲ್ಲ. ಅವರ ಏನು ಪತಿಯ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಯಾಕಂತೇಳಿ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ ಸಂದರ್ಭದಲ್ಲಿ ಕ್ಯೂವಲ್ಲಿ ನಿಂತಿರ್ತಾರಂಥವ್ರು. ಕ್ಯೂವಲ್ಲಿ ನಿಂತು ಯಾರ ಲಾಸ್ಟಿಗೆ ನೋಡಿ ಹಿಂಸೆ ಮಾಡಿ ನೀವು ಬರಬೇಕು ಅಂತ ಹೇಳಿದ್ರೆ ಕೊನೆಗೂ ಆ ಎಮ್ಮ ಕ್ಯೂವಲ್ಲೇ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದಂತೆ. ಆದರೆ ಒಂದು ವಯಸ್ಸು ಅಂತಿರುತ್ತೆ ಮನುಷ್ಯನಿಗೆ. ಮನೆಗೆ ಇಡೀ ಬೆಳಗಿಂದ ಸಾಯಂಕಾಲ ತನಕ ಇಡೀ ಊರೆಲ್ಲ ಸುತ್ತಿ ರಾಜಕೀಯ ಮಾಡಿದ ತಕ್ಷಣ ಮನೇಲಿ ಯಾರ ಮುಖ ನೋಡ್ಬೇಕು? ಅವರು ಹೆಂಡತಿ ಮುಖ, ಮಗನ ಮುಖನೇ ನೋಡ್ಬೇಕಲ್ವಾ? ಯಾವುದೇ ನಿರ್ಧಾರ ಆದರೂ ಕೂಡ ತುಂಬಾ ಅನುಭವ ಇರುವಂತ ನಾಯಕ ಇರ್ಬೋದು. ಅವ್ರು ಯಾಕೆ ಮನೆಯವರು ಅಂತ ಹೇಳಿದ್ರೆ ಈ ವರ್ಣ ಕ್ಷೇತ್ರವನ್ನು ಇಷ್ಟಪಟ್ಟು ತನ್ನ ಮಗನ ರಾಜಕೀಯವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಬೆಳೆಸಬೇಕು, ಅವನ್ನ ಎತ್ತರಕ್ಕೆ ಬೆಳೆಸಬೇಕೆಂಬ ಕಾರಣಕ್ಕೆ ಯಾವುದೇ ತಾಯಿ ಅದರ ಆಸೆ ಇರುತ್ತೆ, ಅದು ಪುತ್ರ ಪ್ರೇಮ ಅಂತಿರುತ್ತೆ. ಅದರ ಕಾರಣಕ್ಕಾಗಿ ವರ್ಣದಲ್ಲಿ 2018ರಲ್ಲಿ ಇವರೇ ಟಿಕೆಟ್ ಕೊಡಿಸಿದ್ರು. ಇವ್ರ ಕ್ಷೇತ್ರ ಅಪ್ಪನ ಕ್ಷೇತ್ರನೇ ಕೈ ತಪ್ಪಿಸಿಲ್ಲ ಅಷ್ಟೇ. ಚಾಮುಂಡೇಶ್ವರಿಗೆ ನಿಲ್ಲಿಸಿದ್ರು, ಚಾಮುಂಡೇಶ್ವರಿ ನಿಂತರು. ಅವರು ಏನು ನಾಮಿನೇಷನ್ ಹಾಕಿದ ಮಾಡನೆಲ್ಲ ಸೋಲ್ತಿ ಎಂಬ ಒಂದು ಸೆನ್ಸ್ ಬಂದರೂ ಕೂಡ ಅನಿವಾರ್ಯವಾಗಿ ಅವ್ರು ಫೈಟ್ ಮಾಡೋ ಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಮಗಂದು ಟಿಕೆಟ್ ತಪ್ಪಿಸಿದ ಯಾವ ತಾಯಿ ಸುಮ್ಮನೆ ಬಿಡ್ತಾರ ಮನೇಲಿ?
ಹಾಗಾಗಿ ಅವ್ರು ಅನಿವಾರ್ಯವಾಗಿ ಅವ್ರದ್ದು ಪತ್ನಿ ಪಾರ್ವತಮ್ಮನ ರಿಕ್ವೆಸ್ಟ್ ಮಾಡಿರ್ತಾರೆ, ದಯಮಾಡಿ ಬಿಟ್ಬಿಡಮ್ಮ ತಾಯಿ, ಏನೋ ಗೆದ್ಕೊತೀನಿ, ಇಲ್ಲಿ ಕೋಲಾರದಲ್ಲಿ ಸೋಲ್ತೀನಂತೆ, ನನ್ನ ರಾಜಕೀಯ ಭವಿಷ್ಯ ಚೆನ್ನಾಗಿದ್ರೆ ತಾನೆ ನಿಮ್ಮ ಮಗನ ಭವಿಷ್ಯ, ಮಗನಿಗೆ MLA, ನಾನಿಲ್ಲಿ ಗೆದ್ದರೂ ಕೂಡ ಮಗನೇ ನೋಡ್ಕೊಳ್ಳೋದು, ನಂತರದ ಆ ಕ್ಷೇತ್ರ ಮಗನಿಗೆ ಬಿಟ್ಕೊಡ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಪಾಪ ಅವರು ಪಾರ್ವತಮ್ಮನವರು ಕೂಡ ತನ್ನ ಪತಿಯ ರಾಜಕೀಯ ಏಳಿಗೆ ಮತ್ತು ಭವಿಷ್ಯಕ್ಕಾಗಿ ಮುಖ್ಯಮಂತ್ರಿಯ ಮತ್ತೊಂದು ಅವಧಿಯ ಮುಖ್ಯಮಂತ್ರಿ ಕನಸಿಗಾಗಿ ಬಹುಶಃ ಅವರು ವರ್ಣವನ್ನು ಬಿಟ್ಕೊಡಕ್ಕೆ ಒಪ್ಪಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು ಮನೆಯವರು ಹೇಳಿದ್ದಾರೆ, ನಾನು ವರ್ಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಮಾಡ್ತಿದ್ದೀನಿ ಮತ್ತು ಕ್ಲಿಯರ್ ಮಾಡಿ ಅಂತ ಕೂಡ ಹೇಳ್ತಿರುವಂಥದ್ದು. ವರ್ಣ ಕ್ಷೇತ್ರ ಅಂದರೆ ಅದೊಂಥರ ಅವ್ರ ಮನೆ ಕ್ಷೇತ್ರ ಇದ್ದಂಗೆ, ಸಿದ್ದರಾಮಯ್ಯ ಉಂಡಿ ಅದೇ ಕ್ಷೇತ್ರದಲ್ಲಿ ಬರುತ್ತೆ. ಎಲ್ಲ ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಅವ್ರಿಗೆ ಗೊತ್ತಿರೋರೆ. ಲಿಂಗಾಯತ ಕ್ಷೇತ್ರ ಅಂತಾರೆ, ಅಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಲೀಡರ್ಗಳಿದ್ದಾರೆ. ಲಿಂಗಾಯತ ಕಾಂಗ್ರೆಸ್ ಲೀಡರ್ಗಳು BJP ಸಪೋರ್ಟ್ ಮಾಡ್ರೆ ಅವ್ರ ರಾಜಕೀಯ ಭವಿಷ್ಯನೂ ಕೂಡ ಹಾಳಾಗುತ್ತೆ. ಹಾಗಾಗಿ ಏನೋ ಓನ್ ಪಿಚ್ಚು ಆಟ ಆಡಲಿಕ್ಕೆ ಈಸಿ ಅನ್ನೋ ಕಾರಣಕ್ಕಾಗಿ ಅವರು ಡಿಸೈಡ್ ಮಾಡಿ ಈಗ ವರ್ಣವನ್ನು ಕ್ಲಿಯರ್ ಮಾಡಿದ್ದಾರೆ. ಬಹುಶಃ ಇವತ್ತು ಅಥವಾ ನಾಳೆ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ ಮಧು, ಇಲ್ಲಿ ಮೇಯ್ನ್ ಆಗಿ ಕಂಟಕ ಅಂತಿದ್ದು ಕಾಂಗ್ರೆಸ್ ಪಟ್ಟಿಗೆ ಸಿದ್ದರಾಮಯ್ಯನವರನ್ನೇ. ಬಿಕಾಸ್ ಅವರ ಹೆಸರು ಇಲ್ದಲೇ ಎಲ್ಲಾದ್ರೂ ಘೋಷಣೆ ಮಾಡಿದಿದ್ರೆ ಅದು ಮತ್ತೊಂದು ರೀತಿಯಾದಂಥ ರಾಜಕೀಯ ಅಸ್ತ್ರ ಆಗ್ಬಿಟ್ಟಿರೋದು. ಸೊ ಹೀಗಾಗಿ ಅನಿವಾರ್ಯವಾಗಿ ಒಂದು 2 ದಿನದಲ್ಲಿ ಘೋಷಣೆ ಮಾಡಲೇಬೇಕಾಗಿತ್ತು. ಮತ್ತೊಂದು ರೀತಿಯಾಗಿ ಸರ್ವೆ ಮಾಡಿಸಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೋಗಕ್ಕೆ ಹೋದ್ರೆ ಇನ್ನೊಂದು ವಾರ ಆಗೋಗ್ಬಿಟ್ಟಿರೋದು. ವರ್ಣ ಕ್ಷೇತ್ರದ ಅನಿವಾರ್ಯತೆ ಎಷ್ಟು ಮಟ್ಟಿಗಿತ್ತು ಸಿದ್ದರಾಮಯ್ಯನವರಿಗೆ, ಮತ್ತೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಗೆಲ್ಲಬೇಕಾಗಿರುವಂಥ ಅನಿವಾರ್ಯತೆ, ಅವರದ ಸಮಯ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ? ಈಗ ನೋಡಿ ಪೃಥ್ವಿ, DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೊದಲದಿಂದಲೂ ಕೂಡ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ಕಾರ್ಯತಂತ್ರ ಎಣಿತಿರೋ ಸಂದರ್ಭದಲ್ಲಿ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವ್ರನ್ನ ದೂರ ಇಡೋದು ಹೇಗೆ ಅನ್ನೋಂಥ ವಿಚಾರದಲ್ಲೂ ಕೂಡ ಏನೇ ಹೇಳ್ಬೋದು ಏನು ಮಾಧ್ಯಮಗಳ ಮುಂದೆ, ಅದಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಅವರು. ಹಂತದಲ್ಲೂ 2 ಕ್ಷೇತ್ರಗಳಲ್ಲಿ ಯಾರಿಗೂ ಸ್ಪರ್ಧೆ ಇಲ್ಲ, ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗುವಂತಲ್ಲ, ಇದು ಏಕ ವ್ಯಕ್ತಿ ಚಕ್ರಾಧಿಪತ್ಯ ಅಲ್ಲ, ಇಲ್ಲಿ ಪಕ್ಷ ನಿಷ್ಠೆ, ಕೇಡರ್ ಬೇಸ್ಡ್ ಆಗಬೇಕು, ಲೀಡರ್ ಬೇಸ್ಡ್ ಆಗುವಂಥದ್ದಲ್ಲ, ಹೀಗೆ 10 ಹೇಳಿಕೆ, ಸಂದೇಶ, ಸೂಚನೆ ಎಲ್ಲದರಲ್ಲೂ ಕೂಡ ಸಿದ್ದು ಕೇಂದ್ರಿತವಾಗಿ ಒಂದು ರಣತಂತ್ರ ಕಾಣಿಸ್ತಾ ಇತ್ತು. ಈ 2 ಕ್ಷೇತ್ರ ಅನ್ನೋದ್ರಲ್ಲೂ ಕೂಡ ಕಂಟು ಅಂತ. ಜೊತೆಗೆ ಸಹಜವಾಗಿ ಏನು ಸಿದ್ದರಾಮಯ್ಯ ಅವರಿಗೆ ಸ್ವಪಕ್ಷೀಯರ ಆತಂಕ, ವಿಪಕ್ಷೀಯರ ಆತಂಕ ಈ ಎಲ್ಲವೂ ಕೂಡ ಇದ್ದಿದ್ದರಿಂದ, ಮತ್ತು ದಲಿತ ವಿರೋಧಿ ಅನ್ನೋವಂಥ ಅಭಿಯಾನ, ಮತ್ತು ಏನು ಅಲ್ಪಸಂಖ್ಯಾತ ಓಲೈಕೆಯ ಒಂದು ಏನು ಆತಂಕ, ಅವರು ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರು ಕೂಡ ಪ್ರತಿಪಕ್ಷ ಅದನ್ನು ಹೇಗೆ ಬಳಸ್ಕೊಂತು ಅಂತ ಕಳೆದ ಚುನಾವಣೆಯಲ್ಲಿ ಕೂಡ ನೋಡಿದ್ವಿ. ಈ ಎಲ್ಲ ಆಯಾಮಗಳಲ್ಲಿ ಒಂದು ಮನೆಯಲ್ಲಿ ಪಟೇಲರು ಹೇಳ್ದಂಗೆ ಮನೆಯಲ್ಲಿ ಕೇಳಬೇಕು, ಮನೆಯಲ್ಲಿ ಒಂಥರ ಹೇಳ್ತಾ ಇದ್ದಾರೆ. ಮನೆ ದೇವರು ಅವತ್ತು 2 ಕಡೆ ಕೈ ಚಾಚು ಅಂತ ಮನೆ ದೇವರು ಹೇಳಿದೆ. ಕೋಲಾರ ಕನ್ಫರ್ಮ್ ಮಾಡಿದ್ದಕ್ಕೆ ಎಕ್ಸಾಕ್ಟ್ಲಿ ಅಲ್ಲಿ ಮನೆ ದೇವರು ಒಂಥರ ಹೇಳ್ತಾ ಇದೆ, ಇನ್ನು ಮನಸ್ಸು ಇನ್ನೊಂಥರ ಹೇಳ್ತಾ ಇದೆ. ಅದನ್ನೇ ಈ ಗೊಂದಲದಲ್ಲಿ ಆಮೇಲೆ ನಾನು ಮೊದಲನೇ ದಿನನೇ ಹೇಳಿದ್ದೆ, ಇದು ಒಂದು ರೀತಿ ಗ್ಯಾಂಬ್ಲಿಂಗ್ ತರನೂ ಕಾಣಿಸ್ತಾ ಇದೆ ಅಂತ. ಈಗ ನೋಡಿ, ಈಗ ಒಂದು ಕಳೆದ ಸಲ ಏನಾಯ್ತು, ಚಾಮುಂಡೇಶ್ವರಿ ಬಾದಾಮಿ ಅಂತ ಬಂದ ಕೂಡಲೇ 2 ಕಡೆ ಸ್ಟ್ರಾಟಜಿ ಮಾಡಿದ್ರು. ಆದರೆ ಚಾಮುಂಡೇಶ್ವರಿ ಎಲ್ಲಿ ಏನು ಅಷ್ಟು ಸ್ಪಷ್ಟವಾಗಿ ಸಿಕ್ಕಂಥ ಒಂದು ಏನು ಪ್ರತಿಪಕ್ಷಗಳಿಗೆ ಸಿಕ್ಕಂಥ ವೇದಿಕೆ ಬಾದಾಮಿಯಲ್ಲಿ ಸಿಗಲಿಲ್ಲ. ಬಾದಾಮಿಯಲ್ಲೂ ಸೋಲ್ಸೇ ಬಿಡ್ತಾರೆ ಅನ್ನೋ ಅಂಥದ್ರಲ್ಲಿ 1400 ಚಿಲ್ಲರೆಯಲ್ಲಿ ಗೆದ್ದರು. ಅದರಲ್ಲಿ ಒಬ್ಬ ಹಿಂದ ನಾಯಕ ಮತ್ತು ಹಿಂದುಳಿದ ವರ್ಗದ ಮತ್ತೊಬ್ಬ ನಾಯಕ ನಿಂತಿದ್ದಂಥ ರಾಮುಲು ಅವರ ನಡುವೆ ನಾವೆಲ್ಲ ಒಂದೇ ಅನ್ನೋವಂಥ ಮಾತನ್ನು ಕೂಡ ವೇದಿಕೆಯಲ್ಲಿ ಹೇಳಿದರು. ಸೊ ಬೇರೆ ಬೇರೆ ಆಯಾಮಗಳಲ್ಲಿ ಗೆಲುವಾಯಿತು ಅಲ್ಲಿ. ಆದರೆ 2 ಕ್ಷೇತ್ರ ಇವತ್ತು ಆ 2 ಅಲ್ಲ 3 ಆದರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಮಣಿಸ್ಲಿಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ರಣತಂತ್ರ ಇದೆ. ಯಾಕಂದರೆ ಈ ವ್ಯಕ್ತಿಯ ಒಂದು ಸೋಲು ಗೆಲುವಿನ ಮೇಲೆ ಪಕ್ಷದ ಸೋಲು ಗೆಲುವು, ಈ ವ್ಯಕ್ತಿಯ ಭವಿಷ್ಯದ ಮೇಲೆ ಪಕ್ಷದ ಭವಿಷ್ಯ ಮತ್ತು 24ರ ಲೆಕ್ಕಾಚಾರ ಎಲ್ಲವೂ ಕೂಡ ಅಡಕವಾಗಿರೋದ್ರಿಂದ 1 ಅಲ್ಲ 3 ಅಲ್ಲ 4 ಆದರೂ ಕೂಡ ರಣತಂತ್ರ ಮಾಡ್ತೀವಿ ಅಂತ ಕೂತಿರೋಂಥ ಸಂದರ್ಭದಲ್ಲೇ ಇವತ್ತು ಅವ್ರ ಬಾಯಲ್ಲೇ ಬಂತು 25 ಕ್ಷೇತ್ರದಲ್ಲಿ ಕರೀತಾ ಇದ್ದಾರೆ, ಹೋಗಕ್ಕಾಗತ್ತಾ ಅಂತ. ಅಂದ್ರೆ ಅಂಥದ್ದೊಂದು ಆಯಾಮ, ಒತ್ತಡ, ಗೊಂದಲವನ್ನ ಸೃಷ್ಟಿ ಮಾಡಿ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರಂತ ಒಂದು ಗರಡಿಯಲ್ಲಿ ಪಳಗ್ ಬಂದಿರುವಂಥ ನಾಯಕ, ಸಮಾಜವಾದಿ ನಾಯಕ, 10 ಪಟ್ಟುಗಳನ್ನ ಏನು ಹೊರಗಡೆಯಿಂದ ಬಂದು 1 ದಶಕದಲ್ಲಿ ಒಂದು ದೊಡ್ಡ ಪಕ್ಷದಲ್ಲಿ ದೊಡ್ಡ ನಾಯಕರುಗಳಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ತಮಾಷೆ ಅಲ್ಲ. ಅಂತ ಒಂದು ಚಾಣಾಕ್ಷತೆ ಇರುವಂಥ ನಾಯಕ ಕಳೆದ ಸಲ ಸೋತಿರೋದಕ್ಕೆ 10 ಆಯಾಮಗಳಿವೆ. ಈ ಸಲ ಗೆಲ್ಲೇಬೇಕು ಅಂತ ಇರುವಂತ ಒತ್ತಡಕ್ಕೂ ಕೂಡ 10 ಆಯಾಮಗಳಿವೆ, ಪಕ್ಷಕ್ಕಾಗ್ಲಿ ವ್ಯಕ್ತಿಗಾಗ್ಲಿ. ಆ 2 ಚಾನ್ಸ್ ತಗೊಳ್ಳಕ್ಕೂ ಆಗಲ್ಲ. ಸೊ ಆ 2 ಲೆಕ್ಕಾಚಾರದಲ್ಲಿ ಇದರಲ್ಲಿ ಒಂದು ಗೊಂದಲದ ತಂತ್ರನೂ ಇದೆ, ವೈಯಕ್ತಿಕವಾಗಿ ಒಂದು ಒತ್ತಡದ ಪರಿಸ್ಥಿತಿಯೂ ಇದೆ. ಅದನ್ನ ಸಮತೋಲನ ಮಾಡುವಂತ ಒಂದು ಗ್ಯಾಂಬ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದ್ದಾರೆ. ಅಂತಿಮವಾಗಿ ವರ್ಣದಲ್ಲಿ ಆಕ್ಚುಲಿ ನೀವು ಮೈಸೂರು ಭಾಗದವರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಸಲಹೆ ಹೋಗುತ್ತಲ್ಲ ಬೇರೆ, ಅಂದ್ರೆ ಔಟ್ ಆಫ್ ಮೈಸೂರು ಹೋದಂಥ ಸಂದರ್ಭದಲ್ಲಿ ಲಿಂಗಾಯತರು ಎಲ್ಲಿ ಜಾಸ್ತಿ ಇರ್ತಾರೆ, ಒಕ್ಕಲಿಗರು ಎಲ್ಲಿ ಜಾಸ್ತಿ ಇರ್ತಾರೆ ಅಂಥ ಕ್ಷೇತ್ರ ಮಾತ್ರ ಪ್ರಿಫರ್ ಮಾಡಬೇಡಿ, ಅದು ಹೆಂಗ್ ಬೇಕಾದ್ರೂ ಉಲ್ಟಾ ಆಗ್ಬೋದು ಅಂತ ಹೇಳ್ತಾರೆ. ಇದು ಯಾಕೆ ಡಿಫ್ರೆಂಟ್ ಆಗುತ್ತೆ? ಯಾಕೆ ಡಿಫ್ರೆಂಟ್ ಆಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಲಿಂಗಾಯತರ ಏನು ನಾಯಕರುಗಳು ಪಟೇಲ್ರು ಹೇಳಿದಂಗೆ ಅವ್ರಿಗೂ ಕೂಡ ಬೆನ್ನೆಲುಬರಾಗಿದ್ದಾರೆ ಸ್ಥಳೀಯವಾಗಿ. ಜೊತೆಗೆ ಅತಿ ದೊಡ್ಡ ಶಕ್ತಿ ಅಂದ್ರೆ ಆ ಭಾಗದ ಮಠಾಧೀಶರ, ಪ್ರಮುಖ ಮಠಾಧೀಶರ ಸಾಮೀಪ್ಯತೆ ಮತ್ತು ಆಶೀರ್ವಾದ ಸಿದ್ದರಾಮಯ್ಯನವರಿಗೆ ದಶಕಗಳಿಂದ ಇದೆ ಅನ್ನುವಂಥದ್ದು ಒಂದು ಓಪನ್ ಸೀಕ್ರೆಟ್. ಹೀಗಾಗಿ ಅಲ್ಲಿ ಯಾರೇ ಬೇರೆ ಪಕ್ಷದ ನಾಯಕರಿದ್ರು
ಇದ್ರೂ ಕೂಡ ಮತ್ತು ಆ ಒಂದು ನೀರಾವರಿ ಯೋಜನೆಗಳು ವರುಣ ನಾಲೆ ಇರ್ಬೋದು ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಮತ್ತು ಜಾತಿಯ ಅಸ್ಮಿತೆ ಅಲ್ಲಿ ಕುರುಬ ಅಥವಾ ದಲಿತ ಈ ಒಂದು ವರ್ಗವನ್ನ ಮೀರಿ ಅಭಿವೃದ್ಧಿಯ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ ಹಾಕುವಂತ ಒಂದು ಅಥವಾ ನಮ್ಮೂರಿನವರು ಅನ್ನುವಂತ ಒಂದು ಕೊನೆ ಚುನಾವಣೆ ಅಂತ ಒಂದು ಕೊನೆ ಚುನಾವಣೆ ಅನ್ನೋ ಭಾವನಾತ್ಮಕ ಒಂದು ವೇಳೆ ಅಂಶ, ಸೋಲ್ಸಿದ್ರೆ ಆ ಕಂಟಕ ನಮಗೆ ಬಂದ್ಬಿಡುತ್ತೆ. ಆ ಒಂದು ಕ್ಷೇತ್ರದ ಪ್ರೇಮ ಏನು ಸ್ವಕ್ಷೇತ್ರದ ಜನರ ಮಮಕಾರ ಏನಾದ್ರೂ ವರ್ಕ್ ಆಗ್ಬೋದು. ಭಾವನಾತ್ಮಕ ಅಸ್ತ್ರ, ಅಭಿವೃದ್ಧಿಯ ಆಯಾಮ ಮತ್ತು ಸ್ಥಳೀಯ ನಾಯಕರ ಬೆಂಬಲ ಮತ್ತು ಕ್ಯಾಸ್ಟ್ ಕಾಂಬಿನೇಷನ್ ಜೊತೆಗೆ ಮಠಾಧೀಶರ ಆಶೀರ್ವಾದ ಈ ಎಲ್ಲಾ ಹಿನ್ನೆಲೆಯಲ್ಲಿ ಗೆಲುವಿಗೆ ಪೂರಕವಾಗಿದೆ. ಮತ್ತು ಈಗಾಗಲೇ ಯತೀಂದ್ರ ಅವರು ಕೂಡ ಒಂದಷ್ಟು ಮಟ್ಟಿಗೆ ಜನಪರವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ, ಮತದಾರರ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ, ಅವ್ರದ್ದೊಂದು ಒಳ್ಳೆ ಇಮೇಜ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಆ ಇಮೇಜ್ ಅನ್ನ ಏನು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಬಿಟ್ಕೊಟ್ಟಿದ್ದೆ ಮತ್ತು ವಾಪಸ್ ತಗೊಂಡಿದ್ದೀನಿ, ಸ್ಥಳೀಯವಾಗಿ ಈಸಿ, ನಾನು ಓಡಾಡದೆ ಹೋದ್ರು ಮಗ ಓಡಾಡ್ತಾನೆ ಅನ್ನೋ ಒಂದು ಸಾಧ್ಯತೆ. ಚಾಮರಾಜನಗರ ಪ್ರಚಾರಕ್ಕೆ ಹೋಗ್ಬೇಕು, ಮಂಡ್ಯ ಜಿಲ್ಲೆಗೆ ಹೋಗ್ಬೇಕು, ರಾಮನಗರ ಹೋಗ್ಬೇಕು, ಮೈಸೂರು ಹೋಗ್ಬೇಕು, ಅಲ್ಲಿ ಹೋದಾಗ 2 ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು. ಹೌದು, ಆದ್ರೆ ಇವತ್ತಿನ ಮಟ್ಟಿಗೆ ಅದು ಕೂಡ ಸ್ವಲ್ಪ ಸವಾಲ್ ತರ ಕಾಣಿಸ್ತದೆ. ಯಾಕಂದ್ರೆ ಇವತ್ತು ಅಮಿತ್ ಶಾ ಮತ್ತು ವಿಜಯೇಂದ್ರ ಅವರ ಭೇಟಿ ಸಂದರ್ಭದಲ್ಲಿ ಆ ಕೂಡ ವಿಚಾರ ಚರ್ಚೆ ಆಗಿರ್ಬೋದು ಅನ್ನೋದು ಸಿಂಕ್ ಆಗಿದೆ. ನೋಡಿ, ಇವ್ರು ನನಗೆ ಏನ್ ಭೇಟಿ ಆದ್ರೂ ಗೊತ್ತಿಲ್ಲಪ್ಪ, ಯಾರಾದ್ರೂ ಬರ್ಲಿ, ನಾನು ವರುಣದಲ್ಲಿ ನಿಲ್ಲಿ ಅಂತ ಮನೆಯವರು ಹೇಳಿದ್ದಾರೆ, ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀನಿ ಅಂತ ಹೇಳಿರುವಂತ ಸಂದರ್ಭದಲ್ಲಿ ವಿಜಯೇಂದ್ರ ಅವ್ರನ್ನ ಸ್ವತಃ ಅಮಿತ್ ಶಾ ಅವರು ಬೊಕ್ಕೆ ಕೊಟ್ಟು ಅವ್ರ ಹತ್ರ ಸ್ವೀಕಾರ ಮಾಡ್ಕೊಂಡಿರೋಂಥ ಸಂದರ್ಭದಲ್ಲಿ ಸ್ವಲ್ಪ ಪೊಲಿಟಿಕಲಿ ಸಿಂಕ್ ಆಗ್ತಾ ಇದೆ. ಆದ್ರೆ ಸದ್ಯ ಎಲ್ಲ ಲೆಕ್ಕಾಚಾರಗಳು ಉಲ್ಟಾಗಿ ಹೋಗ್ಬಿಡುತ್ತೆ. JDS ಮತ್ತೆ ಬಿಜೆಪಿದು ಸ್ಪೆಷಲಿ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಪಟೇಲ್ರು ಬೆಳಗ್ಗೆ ಹೇಳ್ತಾ ಇದ್ರು 25% ಗೆದ್ದಂಗೆ ಎಲ್ಲಾದ್ರೂ ಸಿದ್ದರಾಮಯ್ಯನವ್ರನ್ನ ಕಟ್ಟಾಕಿದ್ರೆ ಅಂತ. ನೋಡ್ಬೇಕೇನಾಗುತ್ತೆ ಅಂತ. ಮುಂದಿನ ಸುದ್ದಿ